ಹೊಸ ತಾಯಂದಿರ ಸಮಸ್ಯೆಗಳೇನು ಗೊತ್ತಾ? ಆಕೆ ಎಕ್ಸಾಸ್ಟ್ ಆಗಿರ್ತಾಳೆ, ಕನ್ಫ್ಯೂಸ್ ಆಗಿರ್ತಾಳೆ, ಡಿಸಿಷನ್ ಮಾಡೋದಕ್ಕಾಗ್ತಾ ಇರೋದಿಲ್ಲ, ಜೊತೆಗೆ ನಿದ್ದೆನೂ ಸರಿಯಾದ ಸಮಯಕ್ಕೆ ಮಾಡೋದಕ್ಕಾಗ್ತಾ ಇರೋದಿಲ್ಲ. ಮಗುನ ಎತ್ತೋದು ಹೇಗೆ, ಹಾಲು ಕುಡಿಸೋದು ಹೇಗೆ, ಹಾಲು ಸಾಕಾಗ್ತಾ ಇದೆಯಾ ಇಲ್ವಾ, ಈ ಮಗು ಯಾಕೆ ಅಳುತ್ತಿದೆ, ಡೈಪರ್ ಯೂಸ್ ಮಾಡಬೇಕಾ, ಬಟ್ಟೆ ಯೂಸ್ ಮಾಡಬೇಕಾ, ನಾನು ತಾಯಿಯಾಗಿ ನನ್ನ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸ್ತಿದ್ದೀನಾ ಇಲ್ವಾ, ಯಾರೇನು ಅಂದ್ಕೊಂಡ್ಬಿಡ್ತಾರೋ ಏನೋ, ಯಾರ ಹತ್ರ ಹೇಳ್ಕೊಳ್ಳೋದು ನನ್ನ ಪ್ರಾಬ್ಲಮ್ಗಳನ್ನು. ಎಲ್ಲರೂ ಮಗುನೇ ನೋಡಿಕೊಂಡು ಮಗುನೇ ಮಾತಾಡಿಸ್ಕೊಂಡಿರ್ತಾರೆ, ನನಗೆ ಯಾಕೆ ರೆಸ್ಟೇ ಇಲ್ಲ, ನನ್ನ ಗಂಡನ ನೋಡು ಎಷ್ಟು ಚೆನ್ನಾಗಿದ್ದಾನೆ ಆರಾಮವಾಗಿ, ಎಲ್ಲರೂ ಮಗುಗೆ ಲಕ್ಷ್ಯ ಕೊಡ್ತಾ ಇದ್ದಾರೆ, ಹಾಗಿದ್ರೆ ನಾನು ಇಂಪಾರ್ಟೆಂಟೇ ಅಲ್ವಾ. ಒಂದು ಫೋನ್ ಮಾಡೋದಕ್ಕೆ, ಒಂದು ಮೆಸೇಜ್ ಮಾಡೋದಕ್ಕೆ ಕೂಡ ಟೈಮ್ ಸಿಗ್ತಾ ಇಲ್ಲ, ಏನಪ್ಪ ಮಾಡೋದು ಇವಾಗ. ಎಲ್ಲರೂ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಾಗೆ ಮಾಡು ಹೀಗೆ ಮಾಡು ಅಂತಾರೆ. ಈ ಹಾಗೆ ಹೀಗೆದಲ್ಲಿ ಸರಿ ಯಾವುದು, ತಪ್ಪು ಯಾವುದು, ನಾನು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ, ಎನರ್ಜಿ ಮ್ಯಾನೇಜ್ ಮಾಡೋದು ಹೇಗೆ, ನಿದ್ದೆ ಮ್ಯಾನೇಜ್ ಮಾಡೋದು ಹೇಗೆ. ಇಷ್ಟು ದಿವಸ ನಾನೇನು ಮಾಡಿದ್ರೂ ತಲೆ ಕೆಡಿಸ್ಕೊಳ್ಬೇಕಾಗಿರಲಿಲ್ಲ, ಯಾಕಂದರೆ ಯಾರೂ ನನ್ನ ಮೇಲೆ ಡಿಪೆಂಡೆಂಟ್ ಆಗಿರಲಿಲ್ಲ. ಆದರೆ ಇವಾಗ ಮಗು ಸಂಪೂರ್ಣವಾಗಿ ನನ್ನ ಮೇಲೆ ಡಿಪೆಂಡೆಂಟ್ ಆಗಿದೆ. ಆದ್ದರಿಂದ ನಾನು ಹೆಂಗಪ್ಪ ಮ್ಯಾನೇಜ್ ಮಾಡೋದು, ನನಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಯಾರ ಹತ್ರ ಹೇಳ್ಕೊಳ್ಳೋದು, ನಾನು ಹೇಳಿದರೆ ಅವ್ರು ಸರಿಯಾಗಿ ತಗೊಳ್ತಾರಾ, ಅಥವಾ ನನಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರಾ, ಏನು ಮಾಡೋದು ಇವಾಗ. ಈ ಥರ ಹಲವಾರು ಕನ್ಫ್ಯೂಷನ್ಗಳಿರುತ್ತೆ. ಆದರೆ ಮಾಡಬೇಕಾಗಿರೋದು ಒಂದೇ, ಧೈರ್ಯ ತಂದ್ಕೋಬೇಕು. ಒಂದು ದಿನವನ್ನು ಒಂದೇ ಸಲಕ್ಕೆ ತಗೊಳ್ಬೇಕು. ನಾವೇನಾದರೂ ಮನೆ ಜನ ಆಗಿದ್ದರೆ, ಹೊಸ ತಾಯಿ ನಮ್ಮ ಮನೆಯಲ್ಲೇ ಇದ್ದರೆ, ಯು ಆರ್ ಡೂಯಿಂಗ್ ಗ್ರೇಟ್, ನೀವು ಚೆನ್ನಾಗೇ ಮಾಡ್ತಾಯಿದ್ದೀರಾ, ಸರಿಯಾಗೇ ನಿಭಾಯಿಸ್ತಾ ಇದ್ದೀರಾ, ಇಟ್ಸ್ ಓಕೆ, ಯಾರು ಹುಟ್ಟುವಾಗಲೇ ಏನೂ ಕಲ್ತ್ಕೊಂಡು ಬಂದಿಲ್ಲ, ಮಿಸ್ಟೇಕ್ಸ್ ಆಗುತ್ತೆ, ಕಲ್ತ್ಕೊಳ್ಬಹುದು, ಅವಕಾಶ ಇದೆ ಅಂತ ಅವ್ರಿಗೆ ಹೇಳಿ ಧೈರ್ಯ ತುಂಬಬೇಕು. ಯಾಕಂದರೆ ಎಷ್ಟೊಂದು ತಾಯಂದಿರಿಗೆ ಈ ಥರ ಸ್ಟ್ರೆಸ್ ತಡ್ಕೊಳಕ್ಕಾಗ್ದಿರ ಎಕ್ಸಾಸ್ಟ್ ಆಗಿ ಮ್ಯಾನೇಜ್ ಮಾಡೋದಕ್ಕಾಗಲಿಲ್ಲ ಅಂತ ಡಿಪ್ರೆಷನ್ ಏನಾದರೂ ಬಂದುಬಿಟ್ರೆ ತಾಯಿನ ಆರೋಗ್ಯನೂ ಹಾಳು, ಮಗುವಿನ ಆರೋಗ್ಯನೂ ಹಾಳು. ಅದಕ್ಕೆ ತಾಯಿಗೆ ಪ್ರಿಫರೆನ್ಸ್ ಕೊಡಲೇಬೇಕು. ಆಕೆಯ ಮೆಂಟಲ್ ಹೆಲ್ತ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ರೆಸ್ಟ್ ಸಿಗ್ತಾ ಇಲ್ಲ ಅಂತ ಗೊತ್ತಿದ್ರೂ ಸಾಧ್ಯವಾದಷ್ಟು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಇದು ನಾವು ಮಾಡಬೇಕಾಗಿರೋದು. ಯಾಕಂದರೆ ಮಗು ಎಷ್ಟು ಮುಖ್ಯನೋ ತಾಯಿನೂ ಅಷ್ಟೇ ಮುಖ್ಯ ಅಲ್ವಾ.